ಇಲ್ಲಿ ಓದ್ಕೊಂತ ನೋಡ್ರಿ. ಬೆಂಗಳೂರು ಬಂದು ಮುಟ್ಟೈತಿ ಆಲ್ರೆಡಿ. ಇದು ಚಿಕ್ಕಬಾಣಾವರ ಅಂತಂತೇಳಿ ಯಶವಂತಪುರ ನೆಕ್ಸ್ಟ್ ಸ್ಟಾಪ್ ಐತಿ. ಸೊ ನಿಮಗೆ KSR ಬೆಂಗಳೂರು ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ ಬಂದು ಸಿಗ್ತಾನಂತ ಸೆಟ್ ಆಗಿರ್ರಿ. ಈಗ ಬೆಂಗಳೂರಿಗೆ ಬಂದಾಗೈತ್ರಿ. ಅಲ್ಲೊಂದು ಇನ್ನೊಂದು ಟ್ರೈನ್ ಹೊಂಟತ್ ನೋಡ್ಬೋದು ನೀವೇ. ಸೊ ಈಗ ಇಲ್ಲೇ ಬಂದು ನಿಂತಿದೆ. ಇದು ಚಿಕ್ಕಬಾಣಾವರ ಜಂಕ್ಷನ್ ಏನೋ ಗೊತ್ತಿಲ್ಲ, ಒಟ್ಟು ಇಲ್ಲಿ ಬಂದು ನಿಂತು ಯಾವತ್ತಾತ ಟ್ರೈನ್ ಇಲ್ಲಿಂದ ಬಿಡೋ ಬದಲು ನೆಕ್ಸ್ಟ್ ಯಶವಂತಪುರ ಜಂಕ್ಷನ್ ಅಂತೆ, ಆಮ್ಯಾಗ KSR ಬೆಂಗಳೂರು ಅಂತೆ. ಸೊ ಇನ್ನೂ ಲೇಟ್ ಆಗತ್ತಂತ ಇಲ್ಲೇ ಏನೋ ಬಿಡೋದು. ಸೊ ಈಗ ಟೈಮ್ ಆಲ್ರೆಡಿ ಎಷ್ಟಾಗೈತಪ್ಪ ಅಂತಂದರೆ 6:39 ಆಯ್ತು. ಸೊ ಅಲ್ಲಿ ನಾವು ಧಾರವಾಡ ಬೆಂಗಳೂರು ಮುಟ್ಟಿ ಅಂದರೆ ಮೆಜೆಸ್ಟಿಕ್ ಮುಟ್ಟಿ ಮತ್ತು ಮೆಜೆಸ್ಟಿಕ್ಕಿಂತ ಮೆಟ್ರೋ ಹತ್ತಿ ವಿಜಯನಗರಕ್ಕೆ ಹೋಗ್ಬೇಕು. ಸೊ ದರ್ ಇಸ್ ಲಾಟ್ಸ್ ಆಫ್ ವರ್ಕ್ ಐತಿ. ಆದರೆ ಈ ಟ್ರೈನ್ ನೋಡ್ರಿ ಬಿಡೋದಲ್ಲ ಪಟ ನಾನಂತೂ ಮಕಾಯ್ಕತ್ತಕೊಂಡು ಫುಲ್ ಫ್ರೆಶ್ ಆಗಿ ನಿಂತಾನೆ. ಜಲ್ದಿ ಎಕ್ಸಾಮಿಗೆ ಹೋಗ್ಬೇಕಂತ ಹಂಗೆ ಒಂದು ಚೇಂಜ್ ಮಾಡಬೇಕಾಗಿತ್ತು. ಅಲ್ಲರ ಮುಂದೆ ಮಾಡಿದೆ ಅಂತಂತ ಸುಮ್ಮದನಿ. ಸೊ ನೋಡುಮಂತ ಸೆಟ್ ಆಗ್ಯಾರಿ. ಸೊ ಇಲ್ಲೊಬ್ಬ ಫ್ರೆಂಡ್ ಸಿಕ್ಕನ್ರಿ ನಂಗೆ ಮ್ಯಾಕೊಂಡ್ರೆ ಮತ್ತೆ. ಸೊ ಇಲ್ಲೊಬ್ಬ ನಂಗೆ ಫ್ರೆಂಡ್ ಸಿಕ್ಕನ್ರಿ. ಇವ್ರು ರೋಣದಲ್ಲಿ ಮೂರು ಯಾವಗಲ್ ಅಂತ್ರಿ. ಯಾವಗಲ್ ಏನೋ ಯಾದಗಲ್ ಅಂತಂತಿದೆ ಇಲ್ಲ ನಮ್ಮ ಕಡೆ, ನಮ್ಮ ಗದಗ ಜಿಲ್ಲಾ ಕಡೆ. ಅಲ್ಲಿ ಯಾರ ನಮ್ಮ ಕಡೆದಾರಣ. ಸೊ ಇವರು ಬೆಂಗಳೂರಿಗೆ ಹೊಂಟಾರೆ. ದಿನ ರಾತ್ರಿ ಅಂತ ನಮ್ಮ ಕಡೆ ಮಾಡ ನೋಡ್ರಿ ಹುಡುಗ. ಹಾಯ್ ಹೇಳಿ, ಹಿಂಗೆ ಹಾಯ್ ಮಾಡ್ಬೇಕು. ಹಾಯ್ ಮಾಡು ಮಾಡಲಿ. ಇದನ್ನ ಯೂಟ್ಯೂಬ್ ಹಾಕ್ತಾನೆ ಮಾಡು ಮಾಡ್ಪಟ್ನ ಹಾಯ್ ಮಾಡಿ ಹಿಂಗೆ ಮಾಡಿ ಸಾಕು. ಒಟ್ಟು ಆಗಲ್ಲಾರ ಹಾಕಾಗಿ ಮಾಡಿದ್ದು ಮಾಡಂದ್ರೆ. ಸೊ ನಮ್ಗೆ ಸಿಗ್ತಾನಂತ. ಈಗ ನೆಕ್ಸ್ಟ್ ಈಗ ಬಂದು ನಿಂತಿದ್ದು ಈಗ ಯಶವಂತಪುರ ಜಂಕ್ಷನಿಗೆ. ಸೊ ನೆಕ್ಸ್ಟ್ KSR ಜಂಕ್ಷನ್. ಸೊ ಅಲ್ಲಿ ಬಂದು ಸಿಗ್ತಾನಂತ ಸೆಟೆಂಡ್ ಆಗಿದೆ. ಸೊ ಈಗ ಬಂದಾಯ್ತು ನೋಡ್ರಿ KSR ಬೆಂಗಳೂರು ಸ್ಟಾಪಿಗೆ. ಸೊ ಇದು ಎಷ್ಟಾಯ್ತು ಅಂದ್ರೆ ಟೈಮು 7:15 ಆಯ್ತು. ಬರೀ ಹೋಗೋಣಂತಲ್ಲಿ ಮುಂದೆ ಮೆಜೆಸ್ಟಿಕ್ಕಿಗೆ. ಜರ್ನಿ ವಾಸ್ ಟೋಟಲಿ ಅಮೇಝಿಂಗ್. ಮತ್ತು ಹೆಂಗೆ ಕಳೆದು ಹಂಗೆ ಹಾಕ್ಕೊಂಡೆ ಯಾಕಂದ್ರೆ ಎಕ್ಸಾಮಿಗೆಲ್ಲ ಸ್ವಲ್ಪ ತುಳಿನಂಗಿರ್ಬೇಕಂತೇಳಿ ಮತ್ತೆ ಹೆಂಗೆ ಹಾಕ್ಕೊಂಡೆ. ಸೊ ಈಗ ಮೆಜೆಸ್ಟಿಕ್ಕಿಗೆ ಹೋಗೋಣಂತ. ಮೆಜೆಸ್ಟಿಕ್ ಹೋಗಿ ಮೆಟ್ರೋ ಟ್ರೈನ್ ಹತ್ತಿ ಸಿಗ್ತಾನಂತ ನಿಮ್ಗೆ ಮುಂದೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ದಿಸ್ ಈಸ್ 4th ಟೈಮ್ ನಾನು ಬೆಂಗಳೂರಿಗೆ ಬರೋದು. ಫಸ್ಟ್ ನಾನು ಎಕ್ಸಾಮ್ಗೆ ಬಂದಿದ್ದೆ, ಆಮ್ಯಾಗ ನಾನು ಶ್ರೀಕಾಂತ ಬಂದಿದ್ದೆ, ಆಮ್ಯಾಗ ನಾನು ಬಾಳಪ್ಪ ಬಂದಿದ್ದೀವಿ. ಈಗ ಮೊನ್ನೆ ಈಗ ನಾವು ಹಬ್ಬ ಬಂದೆ. ದಿಸ್ ಈಸ್ 4th ಟೈಮ್ ನೋಡಿ. ಸೊ ಇದುವೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ನ 3 ಸಲ ಲಾಗ್ ಮಾಡ್ಯಾನ ನಾನೆಲ್ಲ. ಇದು 4ನೇ ಸಲ ನಿಮಗೆ ತೋರಿಸೋದು. ಸೊ ಈಗ ಬಂದು ಈಗ ಇಲ್ಲಂತೂ ಹೋದ್ರೆ ಮಂಗಳಮುಖಿಯರ ಕಾಟ ಸಿಕ್ಕಾಬಿಟ್ಟಿರ್ತೈತಿ. ಸೊ ಪಟ ಮೆಟ್ರೋ ಸ್ಟೇಷನಿಗೆ ಹೋಗಿ ಸಿಗ್ತೇನಂತ ಸ್ಟಾರ್ಟ್ ಆಗ್ಯಾರಿ. ಸೊ ಈ ಕಡೆ ಮಗ್ಲ ಹಿಂಗೆ ಶೀಲ್ಡ್ ಇತ್ತಿಲ್ಲ ಮ್ಯಾಲೆ, ಅಂದ್ರೆ ಏನಂತ ಪತ್ರಸ್ ಅಂತಾರಲ್ಲ ಹಂಗಿತ್ತು. ಈಗ ಅದನ್ನು ತೆಗೆದಾರ್ರಿ ನೋಡ್ಬೋದು. ಸೊ ಖುಷಿ ಆಗತ್ತೈತಿ ಮತ್ತೊಮ್ಮೆ ಬೆಂಗಳೂರು ಬಂದಿತ್ತು. ಮೆಟ್ರೋ ಸ್ಟೇಷನಿಗೆ ಇಲ್ಲಿಂದ 18 ರೂಪಾಯಿ ಐತೆ ನೋಡ್ರಿಪ್ಪ. ಸೊ 18 ರೂಪಾಯಿ ಕೊಟ್ಟಿದ್ದೀನಿ ತಕ್ಷಿದ್ದು ಅದು. ಇದು ಮೆಟ್ರೋ ಸ್ಟೇಷನ್ ನೋಡ್ರಿ. ಇದು ಒಂದು ಸಲ ಬಂದಾಗ ತೋರಿಸಿದ್ನಲ್ಲ. ಬರೀ ಹೋಗೋಣಂತ ವಿಜಯನಗರಕ್ಕೆ. ಸೊ ಈ ರೀತಿ ಐತೆ ನೋಡ್ರಿಪ್ಪ. ಇದೆಲ್ಲ ಅಂಡರ್ಗ್ರೌಂಡ್ನಾಗ ಲಾಸ್ಟ್ ಟೈಮ್ ಬಂದಾಗ ತೋರಿಸಿದ್ದೆ ಅಂತ ಅನ್ಸುತ್ತೆ. ಈಗ ನೋಡ್ಕೊಂಬಿಡ್ರಿ. ಸೊ ಇಲ್ಲಿ ಬಂದು ನಿಂತೈತ್ರಿಪ್ಪ. ನಿನ್ನೊಂದು 10-15 ನಿಮಿಷ ಆಗಿತ್ತು. ಸೊ ಬಂತು ನೋಡ್ರಿ ಚಲ್ಲಘಟ್ಟ ಮೆಟ್ರೋ. Next station is ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್. ಸೊ ಈಗ ಬಂದಾತ್ ನೋಡ್ರಿ ವಿಜಯನಗರಕ್ಕೆ. ಅಲ್ಲಿ ಕೆಳಗಿದ ಮ್ಯಾಗ ನಿಮ್ಗೆ ಸಿಗ್ತಾನಂತ. ಅಲ್ಲೆಲ್ಲ ಗುಡಿ ಪಡಿ ನಿಮ್ಗೆ ತೋರಿಸ್ತಾನಂತ. ಬರ್ರಿ. ನಾ ಇಲ್ಲೇ ಲಾಸ್ಟ್ ಟೈಮ್ ನಾನು ಭಾಳಪ್ಪ ಬಂದಿದ್ದೀವಿ ಖರೆ. ಆದರೆ ನಿಮ್ಗೆ ನಾ ಇಲ್ಲಿಗೆ ಬಂದಿದ್ಯಾ, ಯಾಕೆ ಬಂದಿದ್ಯಾ, ಹೆಂಗೆ ಬಂದಿದ್ಯಾ ಹೆಂಗೆ ಬಂದೆ ಅಂತ ತೋರಿಸಿದ್ದೆ. ಬಟ್ ರೀಸನ್ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದಿಲ್ಲ. ಸೊ ರೀಸನ್ ಏನಪ್ಪ ಅಂತಂದರೆ ಇದು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಒಳಗೆ ನಾನು ಇಲ್ಲಿ ಹೆಂಗೆ ಐತ್ರಿ ಎಲ್ಲ ಅಂದ್ರೆ ಫೀಸ್ ಎಲ್ಲ ಹೆಂಗೈತಿ, ಫ್ರೀ ಏನಾದರೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಫ್ರೀ ಏನಾದರೂ ಕೊಡ್ತಿಲ್ಲೇನೋ ಅಂತೇಳಿ ಅಂದ್ರೆ ಫ್ರೀ ಸೀಟ್ ಸಿಗುತ್ತೇನೋ ಅಂತ ಕೇಳಕ್ಕೆ ಬಂದಿದ್ದೆ. ಬಟ್ ಅವ್ರು ಏನಂತಂದ್ರೆ ಇಲ್ಲ ಹಂಗೇನು ಫ್ರೀ ಏನಿಲ್ಲ,
ಆದರೆ ನಾವು ಒಂದು ಎಕ್ಸಾಮ್ ಮಾಡಿಸ್ತೀವಿ, ಎಕ್ಸಾಮ್ನ ಪಾಸ್ ಆದ್ರಪ್ಪ ಅಂದರೆ ನಾವು ಫ್ರೀ ಕೊಡ್ತೇವೆ ಅಂತ ಹೇಳಿದ್ರೆ. ಸೊ ಫಸ್ಟ್ ರೌಂಡ್ ಸೆಲೆಕ್ಟ್ ಆಗೀನಿ, ಸೆಕೆಂಡ್ ರೌಂಡಿಗೆ ಆ ಎಕ್ಸಾಮ್ ಬರೋಕ್ಕಂತ ಈಗ ಹೊಂಟಾನಿ ಆಫ್ಲೈನ್ ಎಕ್ಸಾಮ್. ಸೊ ಲಾಸ್ಟ್ ಟೈಮ್ ಎಲ್ಲ ಹಿಂಗೆ ನಡ್ಕೊತ ಹೋಗಿದ್ವಿ ನಾನು ಬಾಳಪ್ಪ. ಈ ಸಲ ನಾನು ಒಬ್ಬನ ಬಂದಾನೆ. ಪಟ ಇಲ್ಲೊಂದು ಯಾವುದೋ ಒಂದು ಗುಡಿ ಐತಿ, ಆ ಗುಡಿ ಮುಂದೆ ಆಡ್ತಾನೆ ಗೊತ್ತಿಲ್ಲ ಅದು. ಆ ಗುಡಿ ಐತಿ, ಆ ಗುಡಿ ಸಿಕ್ಕರೆ ತೋರಿಸ್ತಾನಂತ, ಇಲ್ಲಾಂದ್ರಿಲ್ಲ. ಇಲ್ಲಿ ಮಾತ್ರ ಇದೈತಿ, ವಿಜಯನಗರದ ಮಾರುತಿ ದೇವಸ್ಥಾನ ಅಂತೂ ಫೇಮಸ್ ಐತಿ. ಸೊ ನಾ ತೋರಿಸ್ಕೊಂಡೆ ಹೋಗೋಣಂತೀಗ ರಾಜ್ಕುಮಾರ್ ಅಕಾಡೆಮಿಗೆ ಬರ್ರಿ ಫ್ರೆಂಡ್ಸ. ಇಲ್ಲೇನು ಕಾಣುತ್ತಲ್ಲ ಇದೆ ನೋಡ್ರಿ, ಬೆಂಗಳೂರು ವಿಜಯನಗರ ಹನುಮಂತಪ್ಪನ ಗುಡಿ, ಹನುಮಂತಿಯವ್ರ ಗುಡಿ. ಸೊ ಅದರ ಅಪೋಸಿಟ್ ಐತಿದೆ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ. ಇಲ್ಲೈತಿ ರೀ ಮುಂದೆ, ಬರ್ರಿ ನಿಮಗೆ ನಾ ತೋರಿಸ್ತೇನಂತ. ಇಲ್ಲೈತಿ, ರಿಮೆಂಬರ್ ದ ಪ್ಲೇಸ್ ಆ್ಯಕ್ಚುಲಿ, ಅದೆಲ್ಲ ಐತಂತ. ಸೊ ಎಲ್ಲ ಪೋಸ್ಟೆಲ್ಲ ಹಾಕ್ಯಾರ, ಬಟ್ ಎಕ್ಸಾಮ್ ಯಾವಾಗೈತೆ ಗೊತ್ತಿಲ್ಲ. ಕೇಳೋಕೆ ಇಲ್ಲಿ ಒಳಗೆ ಹೋಗಿ. ನಾನು ಲಾಸ್ಟ್ ಟೈಮ್ ಬಂದಿದ್ದೆ ಆಫೀಸ್ ಇದ್ರಿ ಆ್ಯಕ್ಚುಲಿ. ಸೊ ನಾ ಅಲ್ಲಿ ಇನ್ನೊಂದು ಐತಿ, ಅಲ್ಲಿ ಹೋಗಿದ್ದೆ. ಇದು ನಾ ಬಂದಿದ್ದು ಲಾಸ್ಟ್ ಟೈಮ್. ಈಗ ಸಂಧ್ಯಾಕಾಶ್ ಬಂದಿದ್ದೆ ನಾನು ಬಾಳಪ್ಪ. ಸೊ ಇದ್ರ ಹೋಗಿ ಕೇಳೋಮಂತ. ಲಾಸ್ಟ್ ಟೈಮ್ ನಾನು ಬಾಳಪ್ಪ ಬಂದಾಗ ಇಲ್ಲೇ ಬಂದಾಗಿದ್ದೀರಿಪ್ಪ. ಸೊ ಈಗ ಅವ್ರು ಏನಂತಂದ್ರೆ ಇವತ್ತೇನೋ ಫಂಕ್ಷನ್ ಐತಂತ. ಯಾಕೆ ಫಂಕ್ಷನ್ ಐತಪ್ಪ ಅಂತಂದರೆ ಇವತ್ತು ಅಪ್ಪು ಸರ್ ಬರ್ಡೇ ಐತಿ. ಸೊ ಅದ್ರ ಸಂಬಂಧ ಏನೋ ಫಂಕ್ಷನ್ ಐತಂತ, ಆಮೇಲೆ ಎಕ್ಸಾಮ್ ನಡೆಸ್ತಾರಂತ ಏನೋ ಅಂದ್ರೆ ಅವರು. ಸೊ ಹಂಗಾಗಿ ನಾವು ಒಂದು ಸ್ವಲ್ಪ ಹೊತ್ತು ನಿಂತು ಹೋಗೋಣ ಅಂತ ಹೇಳಿದೀಪ. ನೋಡಿ ಅಪ್ಪು ಸರ್ ಸ್ಮೈಲಿಂಗ್ ಕೊಡ್ತಾರೆ ನಾನು ನೋಡಿ. ಸೊ ಇಲ್ಲಿ ಬೋರ್ಡ್ ಹಾಕ್ಯಾರ, ನೀವು ನೋಡ್ಬೋದು. ವೆಲ್ಕಮ್ ಟು ರೌಂಡ್ 2 ಆಫ್ IAS ಬಾರ್ KS ಸ್ಕಾಲರ್ಶಿಪ್ ಟೆಸ್ಟ್ ಅಂತಂತೇಳಿ. ಡೇಟ್ ಇವತ್ತು 17 ಮಾರ್ಚ್. ಆಫ್ಲೈನ್, ಈಗ ಆನ್ಲೈನ್ ಇತ್ತು, ಆನ್ಲೈನಾಗ ಪಾಸ್ ಆದಾರ್ದು ಆಫ್ಲೈನ್ ಐತಿ. ಸೊ ಆನ್ಲೈನ್ ಮಾರ್ಚ್ 2 ಇತ್ತು ಅಂತೇಳಿ ನಾನು ಈ ಲಾಗ್ ಸ್ಟಾರ್ಟಿಂಗ್ನಾಗ ಹೇಳಿದ್ದೆ. ರೆಸ್ಟೋರೆಂಟ್ ಆಫ್ನಾಗ ಏನೋ ಆಗಿರ್ಬೋದು ಮೇ ಬಿ. ಸೊ ಈಗ ಅದ್ರ ಮುಂದ್ಗಡೆ ಕಾಯ್ಕೊಂತ ನಿಂತತ್ ನೋಡ್ರಿ. ಸೊ ಇದೆ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ. ಸೊ ಇಲ್ಲಿ ಬಂದು ಈಗ ಕುಂತತ್ರಿ. ಸೊ ಇಲ್ಲೊಂದು ಬಲೂನ್ ಸಿಕ್ತು, ಬಲೂನ್ ಮೇಲೆ ವಿ ಮಿಸ್ ಯು ಅಪ್ಪು ಸರ್ ನಾ ಬರ್ದೆ ನೋಡ್ರಿ. ಇಷ್ಟ ಮಟ್ಟ ಕುಂತ್ಕೊಂಡಿದೆ. ಹ್ಯಾಪಿ ಬರ್ತ್ಡೇ ಅಪ್ಪು ಸರ್, ಕನ್ನಡ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮತ್ತು ಹ್ಯಾಪಿ ಬರ್ತ್ಡೇ ಅಪ್ಪು ಸರ್ ಅಂಥೇಳಿ ಈ ಬಲೂನ್ ಮೇಲೆ ಕುಂತ್ಕೊಂಡು ಬರ್ದೆ ನೋಡ್ರಿ ಪೈ. ಸೊ ಈಗ ಇನ್ನೂ ಅಲ್ಲಿ ಮ್ಯಾಲೆ ನಾನೇನು ನಮಗೆ ಕರೆದಿಲ್ಲ, ಕರೆದ ಮ್ಯಾಗ ಸಿಗ್ತಾನಂತ ಸ್ಟಾರ್ಟ್ ಆಗಿರ್ರಿ ಫ್ರೆಂಡ್ಸ್. ಇದು ರಾಷ್ಟ್ರಕವಿ ಕುವೆಂಪು ಸಾರಿಗೆ ಸಂಕೀರ್ಣ, ವಿಜಯನಗರ ಬಸ್ ಸ್ಟ್ಯಾಂಡ್. ಸೊ ಇಲ್ಲೇ ಇದು ವಿಜಯನಗರ ವೈಭವ ಅಂತೇಳಿ ಹೋಟೆಲಿಗೆ ಬಂದಾನೆ. ರೋಡ್ ಸೈಡ್ ಹೋಟೆಲ್ ನೋಡಿದೆಪ್ಪ, ಎಲ್ಲಿ ಸಿಗಲಿಲ್ಲ, ಅದಕ್ಕೆ ಈ ಹೋಟೆಲ್ ಬಂದಾನೆ. ಇಲ್ಲಿ ರೇಟ್ ಕೇಳ್ಕೊಂಡು ಹೋಗೋಣ ಬರೀ ಒಳಗೆ. ಸೊ ಇಲ್ಲೇ ಬನ್ಸ್ ತೊಗೊಂಡೆ ರೀ, 50 ರೂಪಾಯಿ ಅಂತ. ಸಣ್ಣ ಅದಾವಪ್ಪ, ನಮ್ಮ ಊರಾಗಾದ್ರೆ ದೊಡ್ಡ ಬರ್ತಿದ್ವು. ಸೊ ಇದನ್ನ ತಿಂದು ಹೋಗೋಣಂತ ಬರ್ರಿ ಪಾಯ್. ಒಂದು ಚಾನು ಅಂತ ತೊಗೊಂಡೈತಿ, ಪಟ ಚಾ ಕುಡ್ಕೊಂಡು ಹೋಗೋಣಂತ ಬರ್ರಿ. ಈಗ ನಾಷ್ಟ ಮಾಡ್ಕೊಂಡು ಬಂದಾತ್ರಿ. ಮತ್ತು ಅಪ್ಪು ಸರ್ ಬರ್ಡೇ ಸಂಬಂಧ ಎಲ್ಲ ಕಡೆ ಅಪ್ಪು ಸರ್ ಹಾಡುಗಳನ್ನ. ಸೊ ಪಟ ಹೋಗಿ ನಿಮ್ಮ ಪರಿಶೀಲಿಸಿ ಎಕ್ಸಾಮ್ ಬರೋಣಂತ ಬರ್ರಿ. ಮಂದಿ ನೋಡ್ರಿ ಧ್ಯಾನ ಮಾಡಿ ನಿಂತೈತಿ ಬಂದು. ನಾನು ಎಕ್ಸಾಮ್ ಬರೋಕೆ ಹೊಂಟತ್ರಿ, ಎಲ್ಲ ಮಾಡಿಸ್ಕೊಂಬಂತ. ಸೊ ಸಿಕ್ತಾಗ ಸೆಟ್ಯೂನ್ ಆಗ್ಯಾರಿ. ಈಗ ಎಕ್ಸಾಮ್ ಮುಗೀತು ನೋಡ್ರಿಪ್ಪ. ಅಲ್ಲಿ ಒಳಗೆ ಮೊಬೈಲ್ ತೊಗೊಳಕ್ಕೆ ಅಲಾವ್ ಇದ್ದಿದ್ದಿಲ್ಲ. ಅಲ್ಲಿ ಒಳಗೆ ಏನಪ್ಪ ಅಂದರೆ ಫಸ್ಟ್ನಕ್ಕೊಂದು ಪ್ರೋಗ್ರಾಮ್ ನಡೀತು. ಆ ಪ್ರೋಗ್ರಾಮಿಗೆ ರಾಘವೇಂದ್ರ ರಾಜ್ಕುಮಾರ್ ಅವ್ರು ಬಂದಿದ್ರು. ಆ್ಯಂಡ್ ಚಂದ ಪ್ರೋಗ್ರಾಮ್ ಎಲ್ಲ, ಹಾಡು ಗೀಡು, ಭಾಷಣ ಎಲ್ಲ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಕಡೆ ಬಗ್ಗೆ ಎಲ್ಲ ಮಾಹಿತಿ ಎಲ್ಲನೂ ಕೊಟ್ರೆ. ಸೊ ಈಗ ಎಕ್ಸಾಮ್ ಮುಗಿಸಂತೂ ಬಂದಾತ, ನಮಗೆ ಸಿಗ್ತಾನಂತ. ಈಗ ಶ್ರೀಕಾಂತ್ ಕಡೆ ಹೋಗ್ಬೇಕಂತ ಒಂದು ಪ್ಲ್ಯಾನ್ ಇತ್ತು. ಸೊ ಹೋಗೋದಾದ್ರೆ ಹೋಗ್ಬೇಕಂತ ಐತಿ. ಸೊ ನಮ್ಗೆ ಸಿಗ್ತಾನಂತ ಅನ್ನೋದು ಸ್ಟಾರ್ಟ್ ಆಗಿದೆ.